ಲೂಕನು ಬರೆದಂತಹ ಸುವಾರ್ತೆ 9ನೇ ಅಧ್ಯಾಯ 62ನೆಯ ವಾಕ್ಯ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಈ ವಾಕ್ಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಹಿಂಬಾಲಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುತ್ತೇನೆ, ನನಗೆ ಅಪ್ಪಣೆಯಾಗಬೇಕೆಂಬುದಾಗಿ ಕೇಳುವಾಗ ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಹಿಂಬಾಲಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದ ನಂತರ ಹಿಂಬಾಲಿಸದೆ ಇರುವುದಕ್ಕೆ ಕಾರಣಗಳನ್ನು ಹುಡುಕಬಾರದು. ಹಿಂಬಾಲಿಸಿ ಹೋಗುವಾಗ ಯೇಸುವಿನೊಟ್ಟಿಗೆ ಅನ್ಯೋನ್ಯವಾಗಿ ಆತನ ಹತ್ತಿರದಲ್ಲಿ ಹಿಂಬಾಲಿಸಬೇಕೇ ಹೊರತು ಎಲ್ಲೋ ದೂರದಲ್ಲಿ ಅಲ್ಲ. ಹಾಗಾಗಿ ಹಿಂಬಾಲಿಸುವಂಥವರಲ್ಲಿ ಶ್ರದ್ಧೆ, ಗಮನ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂಬುದಾಗಿ ಆರಂಭದಲ್ಲಿ ಆಸಕ್ತಿಯನ್ನ ತೋರಿ, ಶ್ರದ್ಧೆಯನ್ನ ತೋರಿ, ನಂತರ ಸ್ವಲ್ಪ ದಿವಸಗಳಾದ ಮೇಲೆ ಹಿಂಬಾಲಿಸುವುದನ್ನು ಬಿಟ್ಟು ಅಲೆದಾಡುವಂಥ ಜೀವಿತಗಳಾಗಿ ಅನೇಕರು ಮಾರ್ಪಟ್ಟಿದ್ದಾರೆ. ಕೆಲವರು ಲೋಕವನ್ನು ಹಿಂಬಾಲಿಸಿ ಹೋಗುತ್ತಾ ಇದ್ದಾರೆ, ಕೆಲವರು ಹಣವನ್ನು ಹಿಂಬಾಲಿಸಿ ಹೋಗುತ್ತಾ ಇದ್ದಾರೆ, ಕೆಲವರು ಪದವಿಯನ್ನ, ಸಿಗುವಂಥ ಆಡಂಬರಗಳನ್ನು, ಜನರ ಹೊಗಳಿಕೆಗಳನ್ನು ಹುಡುಕಿ ಜೀವಿತವನ್ನ ನಷ್ಟಪಡಿಸಿಕೊಂಡು ಕ್ರಿಸ್ತನನ್ನ ಹಿಂಬಾಲಿಸುವುದರಿಂದ ತಪ್ಪಿ ಹೋಗಿರುವಂಥ ಕುರಿಗಳು ಅನೇಕರಿದ್ದಾರೆ. ಈ ದಿವಸ ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿರುವುದಾದರೆ ನೀವು ಹಿಂತಿರುಗಿ ಬರಬೇಕು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ನೀವು ಪುನಃ ಸಮರ್ಪಿಸಬೇಕು. ಆ ಒಂದು ಸಮರ್ಪಣೆಗೆ ನಿಮ್ಮ ಜೀವಿತ ಯಾವಾಗ ಬರುತ್ತದೋ ಆಗಲೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು, ಮೇಲುಗಳು, ಸಮಾಧಾನ, ನೆಮ್ಮದಿ ಶಾಶ್ವತವಾಗಿ ತಂಗಿರುವುದಕ್ಕೆ ಸಾಧ್ಯ. ಆದ್ದರಿಂದ ಈ ದಿವಸ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕಾಗದಂತೆ ಯಾವುದೇ ಒಂದು ಕಾರಣ ಇದ್ದರೂ, ಯಾವುದೇ ವಿಧವಾದಂಥ ತಡೆಗಳಿದ್ದರೂ, ಯಾವುದೇ ವಿಧವಾದಂಥ ಪಾಶುಗಳು, ಯಾವುದೇ ವಿಧವಾದಂಥ ಉರುಳುಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಂಡವರಾಗಿದ್ದರೂ ಅದರಿಂದ ಬಿಡುಗಡೆಯನ್ನು ಅಪೇಕ್ಷಿಸಿ ಕರ್ತನನ್ನು ಹಿಂಬಾಲಿಸುವುದಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡಿ. ನಿಶ್ಚಯವಾಗಿ ಬದಲಾವಣೆಗಳನ್ನು ಕಾಣುತ್ತೀರಾ. ಹಾಗೆ ಹಿಂಬಾಲಿಸುವಾಗಲೂ ಕೂಡ ಬಹಳ ಶ್ರದ್ಧೆಯಿಂದ, ಗಮನದಿಂದ ಯೇಸು ಕ್ರಿಸ್ತನ ಹತ್ತಿರದಲ್ಲಿ ನಿಮ್ಮ ಆತ್ಮೀಕ ಜೀವಿತವನ್ನು ಮುನ್ನಡೆಸಿರಿ. ನೀವು ಪ್ರಾರಂಭಿಸಿರುವಂಥ ಈ ಪ್ರಯಾಣವನ್ನು ಜಯಕರವಾಗಿ ಮುಗಿಸುವಂತೆ, ದೇವರ ಉದ್ದೇಶವನ್ನು ನೆರವೇರಿಸುವಂತೆ ಯೇಸು ಕ್ರಿಸ್ತನು ನಿಮಗೆ ವಿಶೇಷವಾದ ಕೃಪೆಗಳನ್ನು, ಘನತೆಯನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿ ನಾವು ಇರಬೇಕು. ಹಿಂಬಾಲಿಸುವಾಗ ಬಹಳ ಶ್ರದ್ಧೆಯಿಂದ, ಗಮನದಿಂದ, ಆತನೊಟ್ಟಿಗೆ ಅನ್ಯೋನ್ಯತೆಯಿಂದ ಹಿಂಬಾಲಿಸುವುದಾದರೆ ನಿಶ್ಚಯವಾಗಿ ಗುರಿಯನ್ನು ಮುಟ್ಟಿಯೇ ಮುಟ್ಟುತ್ತೇವೆ. ಲೋಕದ ಯಾವುದೇ ಪಾಶಗಳಿಗೆ, ಉರುಳುಗಳಿಗೆ, ವ್ಯಾಮೋಹಗಳಿಗೆ, ಸೈತಾನ ಕ್ರಿಯೆಗಳಿಗೆ ನಮ್ಮಲ್ಲಿ ಆಸ್ಪದವಿಲ್ಲದಂತೆ ದೇವರ ಉದ್ದೇಶವು ನಮ್ಮಲ್ಲಿ ನೆರವೇರುತ್ತದೆ ಎಂಬುದನ್ನು ತಿಳಿದು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ. ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ನಮ್ಮ ಜೀವಿತಗಳ ರೀತಿಯಾಗಿರಬಾರದು ಕರ್ತನೆ. ನಿನ್ನನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನ ಮಾಡಿದ್ದೇವೆ. ಆ ತೀರ್ಮಾನದಿಂದ ಸ್ವಲ್ಪವೂ ಕೂಡ ಹಿಂದೆ ಜಾರದೆ, ಸ್ವಲ್ಪವೂ ಕೂಡ ಹಿಂತಿರುಗಿ ನೋಡದೆ, ಸ್ಥಿರಚಿತ್ತದಿಂದ, ದೃಢತೆಯಿಂದ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನೊಟ್ಟಿಗೆ ಅಪ್ಪ ಅನ್ಯೂನ್ಯತೆಯಿಂದ ನಿನ್ನನ್ನು ಹಿಂಬಾಲಿಸಬೇಕು, ಸ್ಥಿರಚಿತ್ತದಿಂದ, ಗಮನದಿಂದ ಹಿಂಬಾಲಿಸಬೇಕು, ನಿನ್ನ ಆಗ್ರಹಗಳನ್ನು ನೆರವೇರಿಸಬೇಕು ಎಂಬಂತ ಆ ಒಂದು ಆಸಕ್ತಿ, ತವಕ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ. ನೀನಪ್ಪ ನಿನ್ನ ಮಕ್ಕಳ ಕರಗಳನ್ನು ಹಿಡಿದು ಅದ್ಭುತವಾಗಿ ನಡೆಸು, ಆಶೀರ್ವದಿಸಿ ಘನಪಡಿಸು. ಯಾವುದೇ ಕೊರತೆಗಳು
ಕೊರತೆಗಳಿಲ್ಲದಿರುವಂಥ ಸಮೃದ್ಧಿಯ ಜೀವಿತವನ್ನು, ಅನೇಕರಿಗೆ ಆಶೀರ್ವಾದವಾಗಿರುವಂಥ ಜೀವಿತವನ್ನು ಅನುಗ್ರಹಿಸಿ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಅದನ್ನು ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.